ರೆಸ್ಟೋರೆಂಟ್ ಸ್ಟೈಲ್ ಪ್ರಾನ್ ಮಂಚೂರಿಯನ್ ಗ್ರೇವಿ ಮನೇಲಿ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಫ್ರೋಝನ್ ಪ್ರಾನ್ಸ್ ತೊಗೊತಾ ಇದ್ದೀನಿ. ಮೊದಲು ಪ್ರಾನ್ಸ್ಗೆ ಸೋಯಾ ಸಾಸ್, ಕಾರ್ನ್ಫ್ಲೋರ್, ಸಾಲ್ಟ್, ಪೆಪ್ಪರ್ ಪೌಡರ್, ಮೈದಾ ಹಾಕಿ ಮಿಕ್ಸ್ ಮಾಡಿ ಇದನ್ನು 15 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ನಾನಿಲ್ಲಿ ಆನಿಯನ್ಸ್, ಗಾರ್ಲಿಕ್ ಮತ್ತು ಕ್ಯಾಪ್ಸಿಕಮ್ನ ಚಾಪ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಥರ ನೀವು ಚಾಪ್ ಮಾಡ್ಕೊಬೋದು. ನನಗೆ ಸ್ವಲ್ಪ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಕ್ಯೂಬ್ಸ್ ಆಗು ಕಟ್ ಮಾಡ್ಕೊಬೋದು. ಈಗ ಒಂದು ಪ್ಯಾನ್ಗೆ ಮ್ಯಾರಿನೇಟ್ ಮಾಡಿರೋ ಅಂತಹ ಪ್ರಾನ್ನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಡೀಪ್ ಫ್ರೈ ಕೂಡ ಮಾಡ್ಕೊಬೋದು. ನೋಡಿ ಆ ಕಲರ್ ನೋಡಿ, ಈ ಥರ ಗೋಲ್ಡನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ ಅದೇ ಪ್ಯಾನ್ನಲ್ಲಿ ಆಯಿಲ್ ಇರುತ್ತಲ್ವ, ಅದ್ರ ಜೊತೆಗೆ ಬಟರ್ ಮತ್ತು ಚಾಪ್ ಮಾಡಿರೋವಂಥ ಗಾರ್ಲಿಕ್ ಮತ್ತು ಡ್ರೈ ಚಿಲ್ಲೀಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಇಲ್ಲೇ ಎಕ್ಸ್ಟ್ರಾ ಕ್ರಂಚ್ಗೆ ಕ್ಯಾಶ್ಯೂನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಚಾಪ್ಡ್ ವೆಜ್ಜೀಸ್ನ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸಾಲ್ಟ್ ಹಾಕಿ ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ, ಅದು ರಾ ಸ್ಮೆಲ್ ಹೋಗೋವರೆಗೂ. ಈಗ ನಮ್ಮ ಸಾಸ್ಗೆ ಟೊಮೆಟೊ ಕೆಚಪ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕಾರ್ನ್ಫ್ಲೋರ್ ಸ್ಲರಿ ಆ್ಯಡ್ ಮಾಡ್ಕೊಳ್ಳಿ. ನೈಸ್ ಥಿಕ್ ಗ್ರೇವಿ ರೆಡಿ ಮಾಡಿ. ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದೇ ಥರ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ನಾನಿಲ್ಲಿ ಸಾಸ್ ಕನ್ಸಿಸ್ಟೆನ್ಸಿ ಇಟ್ಟಿದ್ದೀನಿ ಗ್ರೇವಿಗೋಸ್ಕರ. ಮತ್ತು ಫ್ರೈ ಮಾಡಿರೋ ಅಂಥ ಪ್ರಾನ್ಸ್ ಹಾಕ್ಕೊಳ್ಳಿ, ಪ್ಲಸ್ ಸ್ಪ್ರಿಂಗ್ ಆನಿಯನ್ಸ್ ಮತ್ತು ಕೊರಿಯಾಂಡರ್ ಲೀಫ್ ಜೊತೆಗೆ ಗಾರ್ನಿಷ್ ಮಾಡಿ. ಅಷ್ಟೇ, ನಿಮ್ಮ ಈಸಿಯಾದ ರೆಸ್ಟೋರೆಂಟ್ ಸ್ಟೈಲ್ ಪ್ರಾನ್ ಮಂಚೂರಿಯನ್ ಗ್ರೇವಿ ರೆಡಿ ಆಯಿತು. ಈ ಸ್ಪೈಸಿ ಗ್ರೇವಿ ವಿತ್ ಜ್ಯೂಸಿ ಪ್ರಾನ್ಸ್ ನಿಮ್ಮ ಫೇವ್ರೆಟ್ ಫುಡ್ ಜೊತೆಗೆ ಕಾಂಬೋ ಮಾಡ್ಕೊಳ್ಳಿ. ಸೇವ್ ಮಾಡಿ ಆ್ಯಂಡ್ ಟ್ರೈ ದಿಸ್ ಫಾರ್ ಯೋರ್ ವೀಕೆಂಡ್ಸ್.